ಗ್ಯಾರಂಟಿ ನ್ಯೂಸ್ನ ತನಿಖಾ ವರದಿಯಲ್ಲಿ ಅಕ್ರಮ ಬಯಲಾಗಿರೋದು. ಗ್ಯಾರಂಟಿ ನ್ಯೂಸ್ನಲ್ಲಿ ಉಗಾರ್ ಶುಗರ್ಸ್ ಕಾರ್ಖಾನೆಯ ಬಿಗ್ ಎಕ್ಸ್ಪೋಸ್. ಕಾಗವಾಡದ ಅಂದಿನ ತಹಶೀಲ್ದಾರ್ ಕೂಡ ತಪ್ಪು ಮಾಹಿತಿ ನೀಡಿದ್ರ. ಗ್ಯಾರಂಟಿ ನ್ಯೂಸ್ನಲ್ಲಿ ಉಗಾರ್ ಶುಗರ್ಸ್ ಕಾರ್ಖಾನೆಯ ಬಿಗ್ ಎಕ್ಸ್ಪೋಸ್. ಕಾಗವಾಡದ ಅಂದಿನ ತಹಶೀಲ್ದಾರ್ ಕೂಡ ತಪ್ಪು ಮಾಹಿತಿ ನೀಡಿದ್ರ. ಹಾಗಾದ್ರೆ ಉಗಾರ್ ಕಾರ್ಖಾನೆಯ ಅಕ್ಕಪಕ್ಕದಲ್ಲಿ ಜನವಸತಿ ಇಲ್ಲ ಅಂತ ತಪ್ಪು ವರದಿಯನ್ನ ಕೊಡಲಾಗಿದೆ. ಜನರೇ ಇಲ್ಲ ಅಲ್ಲಿ, ಜನವಸತಿ ಇಲ್ಲ ಅಲ್ಲಿ, ಮನೆಗಳಿಲ್ಲ ಅಲ್ಲಿ ಅಂತ ಹೇಳಿ ಕಾಗವಾಡ ತಹಶೀಲ್ದಾರ್ RR ಬುರ್ಲಿ ಅವರು ಈ ವರದಿಯನ್ನ ಕೊಟ್ಟಿರೋದು. ಸ್ಥಳ ಪರಿಶೀಲನೆ ವೇಳೆ ಉಗಾರ್ ಕಾರ್ಖಾನೆಯ ಅಕ್ಕಪಕ್ಕದಲ್ಲಿ ಜನವಸತಿ ಇಲ್ಲ ಅಂತ ಹೇಳಿ ಇವರು ವರದಿಯನ್ನ ಕೊಟ್ಟಿದ್ದಾರೆ. 20 ಜನವರಿ 2022ರಂದು ತಹಶೀಲ್ದಾರ್ ಆಗಿದ್ದಂಥ ಬುರ್ಲಿ ಅವರು ಈ ವರದಿಯನ್ನ ಕೊಟ್ಟಿರೋದು. ಜನವಸತಿ ಇಲ್ಲ ಆ ಕಾರ್ಖಾನೆಯ ಅಕ್ಕಪಕ್ಕ ಅಂತ ಹೇಳಿ ಬುರ್ಲಿಯಿಂದ ವರದಿ. ಕಾರ್ಖಾನೆಯ ಸುತ್ತಮುತ್ತ ಅಂದ್ರೆ ಎಷ್ಟು ಮೀಟರ್ ಹಾಗಾದ್ರೆ? ಈ ಬಗ್ಗೆ ಸ್ಪಷ್ಟನೆ ಇಲ್ಲ. ಕಾರ್ಖಾನೆಯ ಸುತ್ತಮುತ್ತ ಅಂದ್ರೆ 100 ಮೀಟರಾ, 200 ಮೀಟರಾ, 500 ಮೀಟರಾ ಅಥವಾ 1 ಕಿಲೋಮೀಟರಾ? ಇದೆಲ್ಲ ಹೇಳಬೇಕಲ್ವಾ? ಒಂದು ಸ್ಪಷ್ಟವಾದಂಥ ನಿಲುವಿರಬೇಕಲ್ವಾ ಇಲ್ಲಿ ಎಷ್ಟು ಮೀಟರ್ ಅಂತ ಹೇಳಿ. ಅದರ ಬಗ್ಗೆ ಈ ಪತ್ರದಲ್ಲಿ ಸ್ಪಷ್ಟನೆ ಇಲ್ಲ, ಈ ಡಾಕ್ಯುಮೆಂಟ್ನಲ್ಲಿ. ಕಾಗವಾಡ ಪುರಸಭೆಯ ಪ್ರಕಾರ ಪುರಸಭೆ ವ್ಯಾಪ್ತಿಯಲ್ಲಿ 5307 ಮನೆಗಳಿದ್ದಾವೆ. ನೆನ್ಪಿಟ್ಕೊಳ್ಳಿ ಇದನ್ನ. ಕಾಗವಾಡ ಪುರಸಭೆ ಪ್ರಕಾರ ಪುರಸಭೆ ವ್ಯಾಪ್ತಿಯಲ್ಲಿ ಬರೋಬ್ಬರಿ 5307 ಮನೆಗಳು ಬರ್ತವೆ. ಕಾಗವಾಡ ಪುರಸಭೆ ವ್ಯಾಪ್ತಿಯಲ್ಲಿ 2011ರ ಪ್ರಕಾರ 23762 ಜನಸಂಖ್ಯೆ ಇದೆ. 23762 ಜನಸಂಖ್ಯೆ ಇದೆ. ಹಾಗಾದ್ರೆ ಕಾಗವಾಡ ತಹಶೀಲ್ದಾರ್ ಆಗಿದ್ದಂಥ ಬುರ್ಲಿ ಕೊಟ್ಟ ವರದಿ ತಪ್ಪು ಅಂತ ಅಲ್ವಾ? ಹಾಗಾದ್ರೆ ಸುಳ್ಳು ವರದಿ ಅಂತ ಆಗಲ್ವಾ? ಉಗಾರ ಕುರ್ದ ಗ್ರಾಮದ ಮಧ್ಯಭಾಗದಲ್ಲೇ ಇದೆ ಉಗಾರ್ ಶುಗರ್ಸ್. ಇಷ್ಟು ಜನ ಇದ್ದಾರೆ, ಆದರೂ ಕೂಡ ಜನಸಂಖ್ಯೆ ಇಲ್ಲ ಅಥವಾ ಜನವಸತಿ ಪ್ರದೇಶ ಅಲ್ಲ ಅದು ಅಂತ ಹೇಳಿ ಇದೇ ತಹಶೀಲ್ದಾರ್ ಬುರ್ಲಿ ಅವರು ಮಾಹಿತಿಯನ್ನ ಕೊಡ್ತಾರೆ. ಇದು ಹೆಂಗಪ್ಪ ಸಾಧ್ಯ ಆಗುತ್ತೆ? ಹಾಗಾದ್ರೆ ಕಣ್ಣು ಮುಚ್ಕೊಂಡು ಒಂದು ಆಫೀಸಲ್ಲಿ ಕೂತ್ಕೊಂಡು ಸೈನ್ ಮಾಡಿಬಿಟ್ರ ಪತ್ರಕ್ಕೆ, ಡಾಕ್ಯುಮೆಂಟ್ಸ್ಗೆ? ಇಲ್ಲಿ ಅಕ್ರಮ ಆಗಿರೋದು ಬಹಳ ಸ್ಪಷ್ಟವಾಗಿ ಎದ್ದು ಕಾಣಿಸ್ತಾ ಇದೆಯಲ್ಲ. ಉಗಾರ್ ಶುಗರ್ ಸುತ್ತಮುತ್ತ 100 ಮೀಟರ್ ದೂರದಲ್ಲೇ ಜನವಸತಿ ಇದ್ದರೂ ತಪ್ಪು ವರದಿಯನ್ನ ಕೊಟ್ಟಿದ್ದಾರೆ. ಬಹಳ ಅಲ್ಲ, 1 ಕಿಲೋಮೀಟರ್ ದೂರ ಅಲ್ಲ, 100 ಮೀಟರ್ ಮನೆಗಳಿದಾವೆ. ಆ ಉಗಾರ್ ಶುಗರ್ಸ್ನಿಂದ 100 ಮೀಟರ್ ಮನೆಗಳಿದಾವೆ. ಪುಟ್ ಮಕ್ಕಳು, ವಯಸ್ಸಾದವರು ಎಲ್ಲರೂ ಕೂಡ ಅಲ್ಲಿ ವಾಸ ಮಾಡ್ತಾ ಇದ್ದಾರೆ. ಜನವಸತಿ ಇಲ್ಲ ಅಂತ ಸುಳ್ಳು ವರದಿ ಕೊಟ್ಟಿದ್ಯಾಕೆ ತಹಶೀಲ್ದಾರ್ RR ಬುರ್ಲಿ ಅನ್ನೋದು ಈಗ ನಾವು ಮಾಡ್ತಾ ಇರುವಂತ ಪ್ರಶ್ನೆ. ಸುಳ್ಳು ವರದಿ ಕೊಡುವಂತ ಅವಶ್ಯಕತೆ RR ಬುರ್ಲಿ ತಹಶೀಲ್ದಾರ್ ಅವರಿಗೆ ಏನಿತ್ತು? ತಹಶೀಲ್ದಾರ್ RR ಬುರ್ಲಿ ವರದಿ ವಿರುದ್ಧ ಸ್ಥಳೀಯ ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆ ಸ್ಥಳೀಯ ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ? ಯಾಕೆ ಏನಾಗ್ತಾ ಇದೆ ಹಾಗಾದ್ರೆ? ಆ ಶುಗರ್ಸ್ನಿಂದ, ಎಥೆನಾಲ್ ಫ್ಯಾಕ್ಟರಿಯಿಂದ ಏನು ಸಮಸ್ಯೆ ಆಗ್ತಾ ಇದೆ ಅನ್ನೋದು ಆ ಜನರಿಗೆ ಗೊತ್ತು, ನಮಗೂ ಗೊತ್ತಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ನಿಮಗೂ ಗೊತ್ತಾಗುತ್ತೆ ಆ ಜನ ಯಾಕೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳಿ. ವಿತ್ ಡಾಕ್ಯುಮೆಂಟ್ಸ್ ನಿಮ್ಮ ಗ್ಯಾರಂಟಿ ನ್ಯೂಸ್ ಈ ಅಕ್ರಮವನ್ನ ಬಯಲು ಮಾಡ್ತಾ ಇದೆ. ಅಂದ್ರೆ ಯಾವ ರೀತಿಯಾಗಿ ಇಲ್ಲಿ ಅಕ್ರಮ ಮಾಡಿದ್ದಾರೆ, ಯಾವ ರೀತಿಯಾಗಿ ಇಲ್ಲಿ ಸುಳ್ಳು ಹೇಳಿದ್ದಾರೆ, ಸುಳ್ಳು ವರದಿಯನ್ನ ಕೊಟ್ಟಿದ್ದಾರೆ, ಜನರಿಗೆ ಮಹಾ ಮೋಸವನ್ನ ಮಾಡಿದ್ದಾರೆ ಅನ್ನೋದು ಈ ಡಾಕ್ಯುಮೆಂಟ್ನಲ್ಲಿ ಸಂಪೂರ್ಣವಾಗಿ ಉತ್ತರ ಸಿಗುತ್ತೆ. ಅಂದರೆ ಯಾವ ರೀತಿಯಾಗಿ ಜನರಿಗೆ ಮೋಸ ಮಾಡಿದ್ದಾರೆ ಅಂತ ಹೇಳಿ. ಇದಿದೆಯಲ್ಲ, ಮೊದಲಿಗೆ ಅಂದರೆ
ಜನವಸತಿ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಇವರು ಫಸ್ಟ್ ಡಾಕ್ಯುಮೆಂಟನ್ನು ಕೊಟ್ಟಿರೋದು, ಜನವಸತಿ ಇಲ್ಲ ಅಂತ ಹೇಳಿ. ಆದರೆ ಅಲ್ಲಿ ಜನವಸತಿ ಇದೆ. ಆ ಫ್ಯಾಕ್ಟ್ರಿ ಏನಿದೆಯಲ್ಲ ಉಗಾರ್ ಶುಗರ್ಸ್, ಅಲ್ಲಿಂದ ಕೇವಲ 100 ಮೀಟರ್ಗೆ ಜನ ಇದ್ದಾರೆ, ಜನರ ಮನೆಗಳಿದ್ದಾವೆ, ಆ ಮನೆಯಲ್ಲಿ ಜನ ವಾಸ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಜನ ಒದ್ದಾಡ್ತಾ ಇದ್ದಾರೆ ಲಿಟ್ರಲಿ. ಯಾಕೆ ಸುಳ್ಳು ಹೇಳಬೇಕಾಗಿತ್ತು? RR ಬುರ್ಲಿ ಅವರು, ತಹಶೀಲ್ದಾರ್ ಅವರು, ಲಿಟ್ರಲಿ ಅಲ್ಲಿನ ಜನ ಒದ್ದಾಡ್ತಾ ಇದ್ದಾರೆ. ನೋಡಿ, ಈಗ 2025-26ನೇ ಸಾಲಿನ ಪುರಸಭೆ ವ್ಯಾಪ್ತಿಯಲ್ಲಿ ಮನೆಗಳ ಸಂಖ್ಯೆ ಈಗಾಗಲೇ ನಾವು ನಿಮಗೆ ಹೇಳಿದ್ವಿ, 5307 ಮನೆಗಳು ಬರ್ತವೆ. 5307. ಜೊತೆಗೆ ಈ ಪ್ರಕಾರ ಒಟ್ಟಾರೆ ಜನಸಂಖ್ಯೆ ಇರೋದು 23,762. ಟೋಟಲ್ ಆಗಿ ಹೆಚ್ಚು ಕಡಿಮೆ 30,000 ಅಂತೂ ಇದ್ದೇ ಇರ್ತಾರೆ ಜನ. ಅಲ್ಲಿ 30,000 ಜನ ಇದ್ದೇ ಇರ್ತಾರೆ ಆ ಫ್ಯಾಕ್ಟರಿಯ ಸುತ್ತಮುತ್ತ ವಿತ್ ಡಾಕ್ಯುಮೆಂಟ್ಸ್. ನಿಮಗೆ ನಾವೇನು ಸುಳ್ಳು ಹೇಳ್ತಾ ಇಲ್ಲ. ಇದು ಪುರಸಭೆ ಕಾರ್ಯಾಲಯ ಉಗಾರ್ದೇ, ಇದು ಉಗಾರ್ ಪಟ್ಟಣದಲ್ಲಿರುವಂಥ ಪುರಸಭೆ ಕಾರ್ಯಾಲಯ ಏನಿದೆಯಲ್ಲ ಅಲ್ಲಿಂದ ಬಂದಿರುವಂಥ ಒಂದು ಪತ್ರ, ಒಂದು ಡಾಕ್ಯುಮೆಂಟ್ಸ್ ಇದು. ಸೊ ಯಾಕೆ ತಹಶೀಲ್ದಾರ್ RR ಬುರ್ಲಿ ಅವರು ಆ ಉಗಾರ್ ಶುಗರ್ನ ಸುತ್ತಮುತ್ತ ಮನೆಗಳೇ ಇಲ್ಲ, ಜನವಸತಿನೇ ಇಲ್ಲ, ಜನ ಅಲ್ಲಿ ವಾಸನೇ ಮಾಡಲ್ಲ ಅಂತ ಹೇಳಿ ಸುಳ್ಳು ಮಾಹಿತಿಯನ್ನು ಕೊಟ್ಟರು ಅನ್ನೋದು ನಮಗಂತೂ ಅರ್ಥ ಆಗ್ತಾ ಇಲ್ಲ. ಹಾಗಾದರೆ ಏನು ನಡೀತಾ ಇದೆ ಅನ್ನೋದು ಈಗಿರುವಂಥ ಪ್ರಶ್ನೆ.